ಪೂಜೆ ಕಿಚನ್. ಇವತ್ತು ನಾನು ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಒಂದು ತಪ್ಪಲೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೀಗ ಈ ಬೌಲಲ್ಲೇ 3 ಬೌಲಷ್ಟು ನೀರನ್ನು ಹಾಕೋತಿದ್ದೀನಿ. ಮೂರು ಬೌಲಷ್ಟು ನೀರನ್ನ ಹಾಕೊಂಡು ಪ್ಲೇಟನ್ನು ಮುಚ್ಚಿ ನೀರನ್ನು ಕುದಿಯೋಕ್ಕೋಸ್ಕರ ಬಿಡ್ತಿದ್ದೀನಿ. ಈಗ ನೋಡ್ಬೋದು ನೀರು ಚೆನ್ನಾಗಿ ಕುದೀತಿದೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಯಾವ ಬೌಲಲ್ಲಿ ನೀರು ತಗೊಂಡಿದ್ದೀನೋ ಅದೇ ಬೌಲಲ್ಲಿ 2 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕೋತಿದ್ದೀನಿ. ಎರಡು ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಹೂರುಗಳನ್ನು ಹೂರ್ತಿದ್ದೀನಿ. ಈಗ ಹೂರುಗಳನ್ನು ಊರಿನ 4 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಈಗ ನೋಡ್ಬೋದು ಚೆನ್ನಾಗಿ ಬೇಯ್ತಾ ಇದೆ. 4 ನಿಮಿಷ ಆದಮೇಲೆ ನೋಡ್ಬೋದು ನೀರೆಲ್ಲ ಸೀಕೊಂಡಿದೆ. ಈಗ ಅದನ್ನು ಊರ್ಗೋಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ನಾದಿಸ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಕೆಳಗೆ ತೆಗೆದಿಟ್ಕೊಂಡು ನಾದಿಸ್ಕೊತೀನಿ ಇದನ್ನು. ಈಗ ನೋಡ್ಬೋದು ಕೆಳಗೆ ತಗೊಂಡು ನಾದಿಸ್ಕೊತಾ ಇದ್ದೀನಿ. ಹಳ್ಳಿ ಕಡೆ ಎಲ್ಲ ಕಾಯಿಗೋಲನ್ನ ಹಾಕ್ಕೊಂಡು ನಾದಿಸ್ಕೊತಾರೆ. ನನ್ನ ಹತ್ರ ಕಾಯಿಗೋಲಿಲ್ಲ, ಹಾಗೆ ಕಾಲಲ್ಲಿ ಇಟ್ಕೊಂಡು ನಾದಿಸ್ಕೊತಾ ಇದ್ದೀನಿ. ಗಂಟೇನೂ ಇಲ್ಲದೆ ಇರೋ ಥರ ಸ್ವಲ್ಪ ಹಸಿ ಹಿಟ್ಟು ರಾಗಿ ಹಿಟ್ಟು ಏನೋ ಇದಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನಾದಿಸ್ಕೊಂಡಿರೋ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ನಾದಿಸಿರೋಂಥ ಮುದ್ದೆನ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಿದ್ದೀನಿ. ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೆಗೆದಿಟ್ಕೋಬೇಕು. ಅದನ್ನು ಚೆನ್ನಾಗಿ ಮಿದ್ಕೋತಿದ್ದೀನಿ. ನಾವು ಎಷ್ಟು ಮಿದಿತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಮುದ್ದೆ. ಚೆನ್ನಾಗಿ ಮಿದ್ದು ಅದನ್ನು ರೌಂಡಾಗಿ ಕಟ್ತಿದ್ದೀನಿ, ಮುದ್ದೆ ಮಾಡ್ತಿದ್ದೀನಿ. ಆ ಮುದ್ದೆನ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನ ಸವರಿ ತೆಗೆದಿಡ್ತಾ ಇದ್ದೀನಿ. ಚೆನ್ನಾಗಿ ಮಾಡಿಸ್ಕೋಬೇಕು, ಇಲ್ದಿದ್ರೆ ಮಧ್ಯದಲ್ಲಿ ನನ್ನ ಗಂಟು ಸಿಗುತ್ತೆ. ಸಿಕ್ಕಿದ್ರೆ ಅದನ್ನು ತೆಗೆದಾಕಿ ನಾವು ನೀಟಾಗಿ ಕಟ್ಕೋಬೋದು. ಅದಕ್ಕೆ ಚೆನ್ನಾಗಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಿದ್ದಷ್ಟು ಮುದ್ದೆ ಅಷ್ಟೇ ಚೆನ್ನಾಗಾಗುತ್ತೆ. ಫಂಕ್ಷನ್ಗಳಲ್ಲೆಲ್ಲ ಅದಕ್ಕೆ ಮೇಲೆ ಎಣ್ಣೆ ಸವರ್ತಾರೆ. ತುಂಬ ಹೊತ್ತಿನವರೆಗೆ ಹಿಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಅದು ಬಿರ್ಬಿಟ್ಟಂಗೆ ಆಗುತ್ತೆ ಮುದ್ದೆ ಎಲ್ಲ. ಮೇಗ್ಲದ ಲೇಯರ್ ಎಲ್ಲ ಹಾರ್ಡಾಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಸವರಿದ್ರೆ ಅಷ್ಟೇ ಸಾಫ್ಟಾಗಿರುತ್ತೆ, ತುಂಬ ಹೊತ್ತಿನವರೆಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫಂಕ್ಷನ್ಗಳೆಲ್ಲ ಎಣ್ಣೆ ಸವರ್ತಾರೆ. ಈಗ ನೋಡ್ಬೋದು ನಮ್ಮ ಮುದ್ದೆ ರೆಡಿ ಆಗಿದೆ. ನಾನು 2 ಮುದ್ದೆಗೆ ಆಗೋಷ್ಟು ಮಾತ್ರ ಅಳತೆ ನಿಮಗೆ ತೋರಿಸಿದ್ದು. 2 ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಈಗ ನೋಡಿ ನಮ್ಮ ರಾಗಿ ಮುದ್ದೆ ರೆಡಿ ಆಗಿದೆ.